ಅತ್ತ ಸಿಎಂ ಸಭೆ ಇತ್ತ ಹೋರಾಟ ಮುಂದುವರೆದಿದೆ. ಗುರ್ಲಾಪುರ ಕ್ರಾಸ್ನಲ್ಲಿ 9ನೇ ದಿನವೂ ಕೂಡ ಧರಣಿ ಮುಂದುವರೆದಿದೆ. ಹೋರಾಟವನ್ನ ಕಬ್ಬು ಬೆಳೆಗಾರರು ಮುಂದುವರಿಸಿದ್ದಾರೆ. ಸಿಎಂ ಸಭೆಯ ನಿರ್ಧಾರದತ್ತ ಎಲ್ಲಾ ರೈತರ ಚಿತ್ತ ನೆಟ್ಟಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ. ಅತ್ತ ಯಾವ ರೀತಿಯಾದಂತಹ ನಿರ್ಧಾರ ಹೊರಬರುತ್ತೆ ಅಂತ ಎಲ್ಲಾ ರೈತರು ಕೂಡ ಕಾಯ್ತಾ ಇದ್ದಾರೆ. ಸಂಜೆವರೆಗೂ ಈಗ ಕಬ್ಬು ಬೆಳೆಗಾರರು ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದಾರೆ. ರೈತರ ಪರ ನಿರ್ಧಾರವನ್ನ ಕೈಗೊಂಡ್ರೆ ಪ್ರತಿಭಟನೆ ವಾಪಸ್ ಪಡಿತಾರೆ, ಇಲ್ಲ ಅಂತ ಅಂದ್ರೆ ಈ ಒಂದು ಹೋರಾಟ ಉಗ್ರ ರೂಪ ಪಡೆಯೋದು ಶತಸಿದ್ಧ. ಯಾಕಂತಂದ್ರೆ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕಬ್ಬು ಬೆಳೆಗಾರರು. ಅನ್ನದಾತರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ನಿನ್ನೆ ದಿಢೀರಂತ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರದವರು FRP ದರವನ್ನ ನಿಗದಿಪಡಿಸೋದು ಪ್ರತಿ ವರ್ಷ ನಾವಲ್ಲ. ಆಮೇಲೆ ಯಾವ್ಯಾವ ರಿಕವರಿ ಹೇಗಿರುತ್ತೆ ಅದರ ಆಧಾರದ ಮೇಲೆ ಅವರಿಗೆ ಹಾರ್ವೆಸ್ಟಿಂಗು ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಎಷ್ಟು ದುಡ್ಡನ್ನ ಕೊಡ್ತಾರೆ ನಿಗದಿಪಡಿಸ್ತಾರೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ನೋಡಿ, ಸಹಜವಾಗಿ ಈಗ 9ನೇ ದಿನದವರೆಗೂ ಕೂಡ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ. ಅತ್ತ ಗುರ್ಲಾಪುರದ ಸುತ್ತಮುತ್ತ ಆಮೇಲೆ ಬಾಗಲಕೋಟೆಯಲ್ಲೂ ಕೂಡ ಇವತ್ತು ರಸ್ತೆಯನ್ನ ತಡೆದು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರ್ಲಾಪುರದಿಂದ ನನ್ನ ಕೊಲೀಗ ರಾಮ್ ಬಡಿಗೇರ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಒಂದ್ ಕಡೆ ಬೆಂಗಳೂರಲ್ಲಿ ನಡೆಯುವಂತಹ ಇವತ್ತಿನ ಸಿಎಂ ಮೀಟಿಂಗ್ ಅತ್ತ ಎಲ್ಲರ ಚಿತ್ತ ನೆಟ್ಟಿದೆ. ರೈತರ ಹೋರಾಟ ಇವತ್ತು 9ನೇ ದಿನವೂ ಕೂಡ ಮುಂದುವರೆದಿದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಈಗ ಒಂದು ವೇಳೆ ಏನಾದರೂ ಸಿಹಿ ಸುದ್ದಿ ಬರಲಿಲ್ಲ ಅಂತಂದ್ರೆ ರೈತರ ಮುಂದಿನ ಹೋರಾಟದ ರೀತಿ ಯಾವ ರೀತಿ ಆಗಿರುತ್ತೆ? ಪ್ರಭು, ಈಗಾಗಲೇ ನೀವು ಹೇಳಿದ ಹಾಗೆ ಸಿಎಂ ಮೀಟಿಂಗ್ ನಡೆಸುವುದಕ್ಕೆ ಅಥವಾ ಕ್ಯಾಬಿನೆಟ್ ಮೀಟಿಂಗ್ ನಡೆಸುವುದಕ್ಕೆ ಬರೋಬ್ಬರಿ 9 ದಿನಗಳ ಟೈಮ್ ಬೇಕಾಯಿತು. ಎಲ್ಲೊಂದ್ ಕಡೆ ಸರ್ಕಾರ ಮತ್ತು ಸಚಿವರುಗಳು ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ, 1, 2, 3 ದಿನ ಮಾಡಿ ಸುಮ್ಮನೆ ಆಗ್ತಾರೆ ರೈತರು ಅಂತ ಹೇಳಿ. ಆದ್ರೆ ರೈತರು ಈ ಬಾರಿ ಸಿಡಿದಿದ್ದಾರೆ. ರೈತರು ಈ ಬಾರಿ ತಮ್ಮ ಗುರಿಯನ್ನ ಮುಟ್ಟಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಗುರ್ಲಾಪುರದಲ್ಲಿ ಬರೋಬ್ಬರಿ ಇವತ್ತಿಗೆ 9 ದಿನಗಳಾಯ್ತು. 9 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಅದಾದ ನಂತರ ನಿನ್ನೆ ಸ್ವತಃ ಶಿವಾನಂದ ಪಾಟೀಲ್ ಅವರು ಬರ್ತಾರೆ, ರೈತರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. 2 ದಿನಗಳ ಕಾಲ ಸಮಯಾವಕಾಶವನ್ನ ಕೇಳ್ತಾರೆ. ಆದ್ರೆ ರೈತರು ಇವತ್ತು ಸಂಜೆಯವರೆಗೂ ಗಡುವನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ಸ್ವತಃ ಎಚ್ಚೆತ್ತುಕೊಂಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿರೋದು. ಹಾಗಾಗಿ ರೈತರ ಬೇಡಿಕೆ ಏನಿದೆ, 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನನ್ನ ಜೊತೆಗೆ ರೈತರೇ ಇದ್ದಾರೆ, ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇವತ್ತು 9ನೇ ದಿನಕ್ಕೆ ಸಿಎಂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ, ಮೀಟಿಂಗ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಸಾಹೇಬ್ರ, ಮೊದಲು ಎಲ್ಲರೂ ನಿಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರ ಈ ಸರ್ಕಾರ ಕಣ್ಣು ತೆರೆಸಿದವ್ರು, ನೀವು ಇಲ್ಲಿ ತನಕ ಕಣ್ಣು ತೆರೆಸಿರಿ. ಇವತ್ತೇನಿದ್ರಿ ಮೀಟಿಂಗ್ ಕರೆದಾರ ಸಿಎಂ ಸಾಹೇಬರು, ಎಲ್ಲ ಫ್ಯಾಕ್ಟರಿ ಅವ್ರಿಗೆ ಮೀಟಿಂಗ್ ಕರೆದಾರ. ಆ ಮೀಟಿಂಗ್ದಲ್ಲಿ ಏನ್ ಚರ್ಚೆ ಮಾಡ್ಬೇಕಾಗೈತಪ್ಪ ಅಂದ್ರೆ ನಮಗೆ FRP ಒಳಗೆ ಭಾಳ ಮೋಸ ಆಗೈತೆ ಸಾಹೇಬ್ರ. ಯಾಕೆ ಮೋಸ ಆಗೈತೆ ಅಂದ್ರೆ ಇದನ್ನ ಕೇಂದ್ರ ಸರ್ಕಾರದವರು 10.8 ರೂಪಾಯಿ ಇದ್ದು 9ವರೆಗೆ ತಂದು ನಿಂದಿರ್ಸ್ಯಾರೆ. ಅದರಿಂದ ನಮ್ಗೆ ರೇಟ್ ಎಲ್ಲ ಅನ್ಯಾಯ ಆಗತೈತಿ. ಇದನ್ನ ಮಾಡಿದವರು ಕೇಂದ್ರ ಸರ್ಕಾರದವ್ರು ಮಾಡ್ಲಿ, ರಾಜ್ಯ ಸರ್ಕಾರದವ್ರು ಮಾಡ್ಲಿ, ಅವು ಎರಡೂ ನಮಗೆ ಒಂದೇ. ಯಾಕಂದ್ರೆ ನಾವು ಪಕ್ಷಾತೀತವಾಗಿ ನಮ್ಮ ರೈತರಿಗೆ ಏನ್ರಿ, ನಮಗೇನ್ ಬೇಕು ಬೆಲೆ ನಮ್ಗೆ ಬೇಕ್ರಿ. ಅದಕ್ಕೆ ಹಿಂಗಾಗಿ ಏನಾಗೈತಿ, ಇವತ್ತು 3,500 ರೂಪಾಯಿ ಅವ್ರು ಘೋಷಣೆ ಮಾಡತ್ತಾರ್ರಿ. ಮಾಡೋದಿಲ್ಲತ್ ಮಾತಿಲ್ರಿ. ಅವ್ರ 99% ಅಲ್ಲ 100ಕ್ಕೆ 90 ಹೆಚ್ಚಿಗೆ ಅವ್ರ 3,500 ಕೊಡತ್ತಾರು. ಯಾಕಂದ್ರೆ ಕೊಡ್ತಾರ್ರಿ. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಈ ರೈತರೆಲ್ಲ ಈಗ ಭರೋಸೆ ಇಟ್ಕೊಂಡಾರ. ಯಾಕಂದ್ರೆ ಇವತ್ತು ಮೀಟಿಂಗ್ ಕರೆದಾರ ಅವ್ರೆ.
ಅವ್ರು ಏನಾದರೂ ಒಂದು ಮಾಡ್ತಾರ, ಮುಂದಿನ ಸರ್ಕಾರ ಅವ್ರಿಗೆ ಏನಾದರೂ ಅವ್ರದ್ದು ವಿಚಾರದೊಳಗೆ ಇದ್ರ ಈಗ ನಮಗೆ 3,500 ರೂಪಾಯಿ ದುಡ್ಡು ಅವ್ರಿಗೆ ಕೊಡಿಸ್ಲೇಬೇಕು. ನಮ್ಮ ರೈತರ ಪರ ಅವ್ರು ಇದ್ರಂದ್ರ, ನಮ್ಮ ರೈತರ ಪರ ಇಲ್ಲಪ್ಪ ನಿಮ್ಮ ಜೊತೆ ನಾವು ಇಲ್ಲ ಅಂತೀವಿ ಅಂದ್ರೆ ಅವ್ರು ಏನು ಮಾಡ್ತಾರ ನಾವು ಮಾಡ್ಲಿ, ಅದು ಮುಂದಿನ ಹೆಂಗೆ ತಗೋಬೇಕು ಅನ್ನೋದು ಅದು ನಮಗೆ ಗೊತ್ತೈತ್ರಿ ರೈತರಿಗೆ. ಯಾಕಂದ್ರೆ ಇದು ನಮ್ಮ ಜಿಲ್ಲೆದೊಳಗೆ 2-3 ಜಿಲ್ಲೆದೊಳಗೆ ಇಲ್ರಿ, ಇದು ಪೂರಾ ಕರ್ನಾಟಕ ರಾಜ್ಯ ಅಂತ ದೇಶಾದ್ಯಂತ ಈಗ ಹೊಂಟೈತ್ರಿ. ಈಗ ಹೊಂಟೈತ್ರಿ ಈಗ ಅದಕ್ಕೆ FRP ಒಳಗ ಮೋಸ, FRP ಮಾಡಿದ್ದು ಅವ್ರ ಎಲ್ಲ ಮಾಡಿದ್ದು ಇಲ್ಲಿ ತನ ನಮ್ಮ ರೈತರನ್ನ ಹಾಳ್ಗೆಡಿದ್ದೆಲ್ಲ ಸರ್ಕಾರಗಳ ಹಾಳು ಕೆಡವ್ರೆ. ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಕ್ಕೆ ಏನು ಇಷ್ಟಪಡ್ತಾನಂದ್ರ 3,500 ರೂಪಾಯಿ ಘೋಷಣೆ ಒಂದು ಆಗ್ಬೇಕು. ಈಗ ಎಲ್ಲರಿಗೂ ಫ್ರೀ ಘೋಷಣೆ ಮಾಡ್ಯಾರ. ಈಗ್ರಿ ಮಾಡ್ಲಿ, ಒಳ್ಳೇದು, ಅವ್ರ ದೇವ್ರವ್ರಿಗೆ ಒಳ್ಳೇದು ಮಾಡ್ಲಿ, ಅವ್ರ ರಾಜ್ಯ ಹೆಂಗಾರ ಮಾಡ್ಲಿ, ನಮ್ಗೆ ಎಲ್ಲರಿಗೂ ಫ್ರೀ ಕೊಡ್ಲಿ. ಅವ್ರ ನಾ ಫ್ರೀ ಕೊಡಕ್ಕೆ ಏನೂ ಬೇಡನಂಗಿಲ್ಲ. ಈ ವರ್ಷದಿಂದ ನಮ್ಮ ರೈತರಿಗಾಗಿ ಅವ್ರೊಂದು ಪ್ಯಾಕೇಜ್ ರೆಡಿ ಮಾಡ್ಲಿ. ಅವ್ರ ಈಗ ಎಲ್ಲದಕ್ಕೂ ಕೊಟ್ಟಾರ, ನಮಗೊಂದು ಪ್ಯಾಕೇಜ್ ರೆಡಿ ಮಾಡ್ಲಿ. ಒಂದು 5,000 ಕೋಟಿ 10,000 ಕೋಟಿ ಅದಕ್ಕೆ ಇಡ್ತಾರೆ, ಇಡ್ಲಿ. ಪ್ರತಿ ವರ್ಷ ನಮಗೆ ಬೆಂಬಲ ಬೆಲೆ ಅದಕ್ಕೊಂದು ಫ್ರೀ ನಮಗೂ ಕೊಡ್ಲಿ. ನಾವು ಸದಾ ಯಾರು ನಮ್ಮ ರೈತರನ್ನ ಉದ್ಧಾರ ಮಾಡ್ಕೋತಕ್ಕರಲ್ಲ ನಾವು ಅವ್ರ ಜೊತೆ ಇರ್ತೀವಿ. ಅದಕ್ಕೆ ನಮ್ಗೆ ಇನ್ನೊಂದು ಏನಾಗೈತ್ರಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಮ್ಮ ಟ್ಯಾಕ್ಸ್ ಹೊಂಟೈತಿ. ಫ್ಯಾಕ್ಟ್ರಿ ಅವ್ರು ಇರ್ಬೋದು, ರೈತರು ಇರ್ಬೋದು, ಆ ಟ್ಯಾಕ್ಸ್ಗಳನ್ನ ಅವನ ಟ್ಯಾಕ್ಸನ್ನ ನಮ್ಮ ರೈತರಿಗೆ ಕೊಡಿಸ್ರೆ ಇವತ್ತು ನಮ್ಗೆ 5,000 ಅಲ್ರಿ 10,000 ರೂಪಾಯಿ ಕಬ್ಬಿನ ರೇಟ್ ಸಿಗ್ತೈತಿ. ನಾವು ಇನ್ನೊಬ್ರಿಗೆ ಕೈ ಚಾಚೋದು ಏನು ಅವಶ್ಯಕತೆ ಐತಿ? ರೈತ ಏನಾಗೈತ್ರಿ ಈಗ ನೋಡ್ರಿ, ಈಗ ಡ್ರಿಂಕ್ಸ್, ಈಗ ದಾರು ಎಷ್ಟು ಟೈಮ್ ಏರಿಸಿದ್ರಿ ಸರ? ಎಷ್ಟು ರೇಟ್ ಇತ್ತು ಮೊದಲು? ಈಗ ಒಂದು 3 ವರ್ಷದಿಂದ ಎಷ್ಟು ರೇಟ್ ಇತ್ತು? ಈಗ 3 ವರ್ಷದಿಂದನೂ ನಮಗೆ 3,000 ಕೊಟ್ಟಾರ. ಹೋದ ವರ್ಷ ನಮಗೆ 3,000 ಕೊಟ್ಟಾರ. ಈ ವರ್ಷ ಮತ್ತೆ ಅದನ್ನ ತಂದಿಟ್ಟಾರು. ಶೆರೆ ರೇಟ್ ಮಾತ್ರ ಅವೆಲ್ಲ ಡಬಲ್. ಈಗ ನಮ್ಮ ಕಬ್ಬಿನಿಂದ ಮೊದಲು ಅಷ್ಟು ಸಾಕು ರೇಟ್ ತಯಾರಾಗ್ತೈತ್ರಿ. ಹೆಂಗ್ರ 3,500 3,600 ರೂಪಾಯಿ ಶುಗರ್ ಮಾರ್ತೈತ್ರಿ. ಮಾರಿದಾಗ ನಾವು 3,000 ರೂಪಾಯಿ ರೇಟ್ ತಗೋತಿದ್ವಿ. ಫೈನಲ್ ಈಗ ಅಕಸ್ಮಾತ್ ಆಗಿ ಮೀಟಿಂಗ್ ನಡೆಸ್ತಾ ಇದ್ದಾರೆ, ನಿಮ್ಮ ಬೇಡಿಕೆ ಈಡೇರದೆ ಹೋದ್ರೆ ನಿಮ್ಮ ಮುಂದಿನ ನಿರ್ಧಾರ ಏನು? ಸರ್, ಉಗ್ರ ಹೋರಾಟ ಮಾಡ್ತೀವಿ ನಾವು. ಮೇನ್ ಎಲ್ಲ ಹೈವೇದವ್ರಲ್ಲ ಹೈವೇ ಎಲ್ಲ ಬಂದ್ ಮಾಡ್ತೀವಿ ಸರ್. ಆ ನಂತರ ರೈಲ್ವೆನೂ ಬಂದ್ ಮಾಡ್ತೀವಿ, ಆ ನಂತರ ವಿಮಾನೂ ಬಂದ್ ಮಾಡ್ತೀವಿ ಸರ್. ಬಿಡೋದಿಲ್ರಿ ನಾವು. ಅಷ್ಟು ವರ್ಷಕ್ಕೆ ಬಂದಿವ್ರಿ, ಅಷ್ಟು ತ್ರಾಸಾಗೈತೆ ಸರ್ ರೈತರಿಗೆ ಎಲ್ಲರಿಗೂ ಸರ್. ನೋಡಿದ್ರಲ್ಲ, ಇದು ಇಲ್ಲಿನ ರೈತ ಹೋರಾಟಗಾರರ ಮಾತು. ಒಂದು ಕಡೆ ಇವತ್ತು ಮೀಟಿಂಗ್ ನಡೀತಾ ಇದೆ, ನಮ್ಮ ಪರವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೇದು, ಇಲ್ಲ ಅಂತ ಅಂದ್ರೆ ಇದಕ್ಕಿಂತ ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ರೈತರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ, ಇಷ್ಟೊತ್ತು ಕೂಡ ಮಾತನಾಡಿಸ್ತಾ ಇದ್ರು, ರೈತರು ಹೇಳ್ತಾ ಇದ್ರು, ಅಂದ್ರೆ ಬಹಳ ಭರವಸೆ ಇಟ್ಕೊಂಡಿದ್ದಾರೆ. ಇವತ್ತಿನ ಮೀಟಿಂಗ್ ಅಲ್ಲಿ ಏನೋ ಒಂದು ಸಿಹಿ ಸುದ್ದಿ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಂಬಿಕೆ, ವಿಶ್ವಾಸ ರೈತರಿಗಿದೆ. ಮತ್ತೊಂದು ಕಡೆ 9ನೇ ದಿನವೂ ಕೂಡ ಅಲ್ಲಿ ಸೇರ್ತಾ ಇರುವಂತ ರೈತರ ಸಂಖ್ಯೆ ಇವತ್ತು ಕೂಡ ಜಾಸ್ತಿ ಆಗಿದೆ.